ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಈ ಥರ ಫ್ಲವರ್ ಬೇಡ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲಾಗಿ ಮಾಡೋದಂತ ನೋಡುವ. ಸ್ಮಾಲ್ ಬೀಡ್ಸನ್ನು ತಗೊಳ್ಬೇಕು. ಡಿಸೈನ್ನ ಹೇಗೆ ಮಾಡೋದಂತ ನೋಡುವ. ಅದಕ್ಕೆ 6 ಎಳೆ ದಾರ, ಆ್ಯಸ್ ಯೂಶುವಲ್ 10 ನಂಬರ್ ನೀಡಲ್. ಫಸ್ಟಿಗೆ ನಾವಿಲ್ಲಿ ನೀಡಲ್ನ ಹಾಕಿ ದಾರನ ತಗೊಂಡು ಇಲ್ಲಿ ನಾವು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಬೇಕು. ಮತ್ತು ಒಂದು ಸಲ ನಾವು ಇನ್ನೊಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ದಾರನ ಮೇಲೆ ಮಾಡಿಬಿಟ್ಟು ಈ ಥರ ಫ್ಲವರ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಬೀಡ್ಸ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿಕೊಳ್ಬೇಕು. ನಾವು 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 6 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಇಲ್ಲಿ ಬರ್ತದೆ 4 ಚೈನ್ ಬರುವಲ್ಲಿ ತನಕ ನಾವು ಲಾಕ್ ಮಾಡಿಕೊಳ್ಬೇಕು. ನಾನು ಇಲ್ಲಿಗೆ ಲಾಕ್ ಮಾಡಿಕೊಳ್ತೇನೆ. ಇಲ್ಲಿ ಲಾಕ್ ಮಾಡಿ ಇಲ್ಲಿ ನೋಡಿ ಯು ಶೇಪಲ್ಲಿ ಕಾಣ್ತದೆ. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ತಗೊಂಡು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಆ ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಮತ್ತು ನಾವು ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತು ನಾವು 6 ಚೈನ್ಗಳನ್ನ ಹಾಕಿ 1 2 3 4 5 6 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡದೆ ಇಲ್ಲಿ ಎಷ್ಟು ಗ್ಯಾಪಲ್ಲಿ ನಾವು ಲಾಕ್ ಮಾಡಿಕೊಂಡಿದ್ದೇವೆ ಅಷ್ಟೇ ಸ್ಪೇಸ್ನ ನೀವು ಲಾಕ್ ಮಾಡಿಕೊಳ್ಬೇಕು. ಇಷ್ಟಕ್ಕೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಯು ಶೇಪಲ್ಲಿ ನಿಲ್ತದೆ. ನೆಕ್ಸ್ಟ್ ಕೂಡ ನಾವು ದಾರನ ಮೇಲೆ ಮಾಡಿಬಿಟ್ಟು ಬೀಡನ್ನ ಹಾಕಿ ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿದ ಮೇಲೆ ಬೀಡ್ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಮತ್ತೆ ಲಾಕ್ ಮಾಡಿಕೊಳ್ಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು 6 ಚೈನ್ಗಳನ್ನ ಹಾಕಿ ಮತ್ತೆ ನಾವು 1 2 3 4 5 6 ಇದೇ ರೀತಿ ನಾವು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಮತ್ತೆ 6 ಚೈನ್ಗಳನ್ನ ತಗೊಂಡು ಮತ್ತೆ ಅದನ್ನು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಹಾಕದೆ ಒಂದು 4 ಚೈನ್ ಗ್ಯಾಪಲ್ಲಿ ಇಲ್ಲ ಅಂದರೆ 5 ಚೈನ್ ಗ್ಯಾಪಲ್ಲಿ ನೀವು ಲಾಕ್ ಮಾಡಿಕೊಳ್ಬೇಕು. ಬೇಸ್ ಲೈನ್ನ ನೀವು ಹೀಗೆ ಕಂಪ್ಲೀಟ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡುವ. ಈಗ ನಾವು ಇಲ್ಲಿಂದ ಸ್ಟಾರ್ಟ್ ಅಂದ್ಕೊಳ್ಳುವ. ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈಗ ನಾವು ಇಲ್ಲಿಂದ ನೀವು ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ಫಸ್ಟ್ ಬೀಡ್ ಹಾಕಿದ್ದಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟ್ ಅಂದ್ಕೊಳ್ಳಿ. ಸೊ ಇಲ್ಲಿಂದ ನಾವು ಈ ಬೀಡ್ ಕವರ್ ಆಗುವಷ್ಟು ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 ಇಲ್ಲಿ 5 ಬೀಡ್ ಹಾಕಿದರೆ ಒಂದು ಕಮ್ಮಿ ಆಗ್ತದೆ. ಇನ್ನೊಂದು ಚೈನ್ ಹಾಕ್ಕೊಳ್ಳುವ. 6 ಚೈನ್ ಹಾಕಿ ಇಲ್ಲಿ ಬೀಡ್ ಪಕ್ಕ ಲಾಕ್ ಇದೆ ನೋಡಿ. ಇಲ್ಲಿ ನೋಡಿ ಬೀಡ್ ಹಾಕಿದ ಮೇಲೆ ಲಾಕ್ ಮಾಡಿದ್ದೇವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನಾವು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಮೇಲೆ ಮಾಡಿದರೆ ಇಲ್ಲಿ 3 ದಾರ ಕಾಣ್ತದೆ. 3 ದಾರನೂ ಒಂದು ಮಾಡಿಕೊಳ್ಬೇಕು.
ಹೀಗೆ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. ಹೀಗೆ ನಾವು ಈ 6 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೊಂಡು ಹೋಗಬೇಕು. ಒಂದಾಯಿತು. ನೀಡಲ್ ಮೇಲೆ ದಾರನ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹಾಕಿ ಈ 3 ದಾರದೊಳಗೂ ನಾವು ಥ್ರೆಡ್ನ ತಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. 2 3. ನೀವಿಲ್ಲಿ ಬೇಕಾದರೆ ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೋದು. 4ನೇದು ನೀಡಲ್ ಮೇಲೆ ದಾರನ ತಗೊಂಡು 6 ಚೈನ್ ಗ್ಯಾಪಲ್ಲಿ ದಾರನ ತಗೊಂಡು ನೀಡಲ್ ಹಾಕಿ ದಾರನ ಮೇಲೆ ತಂದು ಈ 3 ದಾರದೊಳಗೂ ನಾವು ದಾರನ ಎಳ್ಕೊಳ್ಬೇಕು. 4 ಇಲ್ಲಿ 5 ಹಾಫ್ ಡಬಲ್ ಕ್ರೋಶ ಆಯಿತು. 5 ಹಾಫ್ ಡಬಲ್ ಕ್ರೋಶ ಆದಮೇಲೆ ದಾರನ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡದೆ ಡೈರೆಕ್ಟಾಗಿ ದಾರನ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಬಿಟ್ಟು ಈ 3 ದಾರಗಳನ್ನು ಸೇರಿಸಿ ಒಂದು ಮಾಡಿಕೊಳ್ಬೇಕು. ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. ಇಲ್ಲಿ ನಾವು ಬೀಡ್ ಹಾಕೋದಕ್ಕಿಂತ ಮುಂಚೆ 5 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕಿದ್ದೇವಲ್ಲ, ಅದೇ ರೀತಿ ಈ ಕಡೆನೂ ನಾವು 5 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಈಗ ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. 2ನೇ ಹಾಫ್ ಡಬಲ್ ಕ್ರೋಶ ನೀಡಲ್ ಮೇಲೆ ದಾರನ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ಮತ್ತೆ ನೀಡಲ್ನ ಹಾಕಿ ಈ ಥರ 3 ದಾರ ಬರುತ್ತೆ. 3 ದಾರನು ಒಂದು ಮಾಡಿಕೊಳ್ಬೇಕು. ಆಗ ಹಾಫ್ ಡಬಲ್ ಕ್ರೋಶ ಆಗ್ತದೆ. 2 ಹಾಫ್ ಡಬಲ್ ಕ್ರೋಶ ಆಯಿತು. ಇನ್ನು 3 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೊಂಡು ಬರುವ. ಇಲ್ಲೀಗ 5 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕಿ ಆಯಿತು. ನೋಡಿ ಇದು ಇಲ್ಲಿ ಹೀಗೆ ಕಾಣ್ತದೆ. ಇಲ್ಲಿ ನಾವು ಬೀಡ್ ಹಾಕೋದಕ್ಕಿಂತ ಮುಂಚೆ 5 ಹಾಫ್ ಡಬಲ್ ಕ್ರೋಶ, ಬೀಡ್ ಹಾಕಿದ ಮೇಲೇನು 5 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿದ್ದೇವೆ. ಮಾಡಿ ಆದಮೇಲೆ ನಾವಿಲ್ಲಿ ಈ 6 ಚೈನ್ ಹಾಕಿ ಲಾಕ್ ಮಾಡಿದ್ದೇವಲ್ಲ, ಅದೇ ಲಾಕಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ನಾವು ಈ ಬೀಡ್ ಹಿಂದೆ ನಾವು ಮೊದಲಿಗೆ ಹಾಕಿದಾಗೆ 6 ಚೈನ್ಗಳನ್ನ ಹಾಕಿ ನಾವು ಲಾಕ್ ಮಾಡಿದ್ದೇವಲ್ಲ, ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಈ 6 ಚೈನ್ ಗ್ಯಾಪಲ್ಲಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನೀಡಲ್ನ ಮೇಲೆ ತಗೊಂಡು ಇಲ್ಲಿ 3 ಥ್ರೆಡ್ ಕಾಣ್ತದೆ, 3 ದಾರನ ಸೇರಿಸ್ಕೊಳ್ಬೇಕು. ಒಂದು ಹಾಫ್ ಡಬಲ್ ಕ್ರೋಶ ಆಯಿತು. ಈಗ ಇಲ್ಲಿ ನಾವು ಇನ್ನೂ ದಾರನ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ದಾರನ ಹಾಕಿಬಿಟ್ರೆ 3 ದಾರ ಕಾಣ್ತದೆ. ಈ 3 ದಾರನ ಒಂದು ಮಾಡಿಕೊಳ್ಬೇಕು. 3 4 5 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕಿ ಆಯಿತು. ಸ್ವಲ್ಪ ಈ ಥರ ಸ್ಪೇಸ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ದಾರನ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾವು ದಾರನ ತಗೊಂಡು ಇಲ್ಲಿ 3 ದಾರ ಕಾಣ್ತದೆ, 3 ದಾರನೂ ಸೇರಿಸಿ ಒಂದು ಮಾಡಿಕೊಳ್ಬೇಕು. 4 ಹಾಫ್ ಡಬಲ್ ಕ್ರೋಶಗಳನ್ನ ಹಾಕೊಂಡು ಬರುವ. ನೀಡಲ್ ಮೇಲೆ ದಾರನ ತಗೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಂದು ನಾವು 3 ಸೇರಿಸಿ ಒಂದು ಮಾಡಿಕೊಳ್ಬೇಕು. ಆರ್ಚ್ ನಿಮಗೆ ಫಾರ್ಮ್ ಆಗ್ತದೆ. ಇಲ್ಲಿ ನಾವು ಡೈರೆಕ್ಟಾಗಿ ಈ 6 ಚೈನ್ ಲಾಕ್ ಮಾಡಿದ್ದೇವಲ್ಲ, ಆ ಲಾಕ್ ಮೇಲೆ ನಾವು ಲಾಕ್ನ ಮಾಡಿಕೊಳ್ಬೇಕು.
ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಬರುವ. ಡಿಸೈನ್ ನಮಗೆ ಹೀಗೆ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಡಿಸೈನ್ ನಿಮಗೆ ಈ ಥರ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.